ನಮಸ್ಕಾರ ಸ್ನೇಹಿತರೆ, ಇವತ್ತು ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ. ಅದಕ್ಕೆ ಇವತ್ತು ಆನಿಯನ್ ಪಕೋಡ ಮಾಡಿದ್ದೀನಿ. ಇದು ಸ್ಪೆಷಲ್ ಪಕೋಡ, ನಾವೇ ಓನಾಗಿ ಕಂಡುಹಿಡಿದಿದ್ದೀವಿ. ಸೊ ಈ ಸ್ಪೆಷಲ್ ಪಕೋಡನ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಮನೇಲಿರುವಂಥ ಐಟಮು 1/4 kg ಈರುಳ್ಳಿಯಲ್ಲಿ ಈ ರೆಸಿಪಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈಗ ಒಂದು 1/4 kg ಈರುಳ್ಳಿ ತೊಗೊಳ್ಳಿ. ಅದಕ್ಕೊಂದು 2 ಸ್ಪೂನಷ್ಟು ಕಡಲೆ ಹಿಟ್ಟು, 1/4 kg ಸಣ್ಣ ಈರುಳ್ಳಿನ ಚಿಕ್ಕದಾಗಿ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಜಿಂಜರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಸ್ಪೂನಷ್ಟು ಕಾರ್ನ್ಫ್ಲೋರ್, 1/4 ಸ್ಪೂನಷ್ಟು ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್. ನಾರ್ಮಲ್ ಚಿಲ್ಲಿ ಪೌಡರ್ ಅಂದರೆ 1/2 ಸ್ಪೂನ್ ಹಾಕ್ಕೊಳ್ಳಿ. 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್, 1 ಚಿಟಿಕೆಯಷ್ಟು ಅರಿಶಿನ. ಇದು ಅಡುಗೆ ಸೋಡಾ ಬೇಕಿದ್ರೆ ಹಾಕ್ಕೊಳ್ಳಿ. ಇದು ಬೇಕಿಂಗ್ ಪೌಡ್ರು, ಬೇಕಿದ್ರೆ ಹಾಕ್ಕೊಬೋದು 1/4 ಟೇಬಲ್ ಸ್ಪೂನ್. ಈಗ ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಾಮೂಲಿ ನೀವು ಅಂಗಡಿಯಲ್ಲಿ ಸಿಕ್ಕೊಳ್ಳೋ ಥರ ಪಕೋಡ ಅಲ್ಲ, ಇದು ಹೋಮ್ ಮೇಡ್ ಪಕೋಡ. ತುಂಬ ಟೇಸ್ಟ್ ಘಮ ಅನ್ನುತ್ತೆ. ಇದಂತ ಹಾಕಿರೋಂಥ ಪದಾರ್ಥಗಳು ಇವೆಲ್ಲ ಹಾಕ್ಕೊಂಡು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿದ್ರೆ ನಿಮಗೆ ಖುಷಿ ಆಗ್ತಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ಇದೊಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಈಗ ಬೇರೆ ಬೆಂಗಳೂರಲ್ಲಿ ಚಿಲ್ ಅಂತಿದೆ, ಸೊ ಅದಕ್ಕೋಸ್ಕರ ಈ ಪಕೋಡ. ಈಗ ಎಣ್ಣೆ ಕಾದಿದೆ ಚೆನ್ನಾಗಿ. ಸೊ ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆವಾಗ ಅದು ಚೆನ್ನಾಗಿ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ಸೊ ಈಗ ಚಿಕ್ಕದಾಗಿ ಬೇಯಿಸ್ಕೊಳ್ಳೋಣ. ತುಂಬ ಗರಿಗರಿದೆ. ಆದರೆ ನೀವು ಮರಿದಿಷ್ಟೆಲ್ಲ ನಾವು ವಿಡಿಯೋ ನೋಡ್ತಿದ್ರಲ್ಲ, ಮರಿದೇ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗರಿಗರಿಯಾದಂಥ ಪಕೋಡ ಈಗ ರೆಡಿ ಆಗ್ತಾಯಿದೆ. ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲೇ ಇದು ಮಾಡಿ, ಒಂದು 5 ಮಿನಿಟ್ಸ್ ಹೈ ಫ್ಲೇಮಲ್ಲಿ ನೀವು ಆಯಿಲಲ್ಲಿ ಮಾಡಿದ್ರೆ ಅದು ಚೆಂದಾಗಿರುತ್ತೆ. ಸೊ ನೋಡೋದ್ರಲ್ಲ ಏನು ಕಲರ್ ಇದೆ, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿಂದ ಕಲರ್ ಇದೆ. ಇದು ಯಾವುದೇ ಇರೋ ಫುಡ್ ಕಲರ್ ಇಲ್ಲ. ಸೊ ನ್ಯಾಚುರಲ್. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ನೀವು ಎಣ್ಣೆಯಲ್ಲಿ ಹಾಕಿರಿ, ಆ ಘಮನೇ ಬೇರೆ. ಹೆಲ್ತ್ಗೂ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಹಂಗೆ ಹಾಕಿ ಅದೇ ಥರನೇ ತೆಗೆದುಬಿಡಿ ಆಚೆ. ಮರದೇ ಎಲ್ಲ ವೆಜ್ಜು ನಾನ್ ವೆಜ್ಜು ವೀಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ. ದಯವಿಟ್ಟು ಚಾನಲಲ್ಲಿ ಹೋಗಿ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಸೊ ಇಷ್ಟೇ ಚೆನ್ನಾಗಿರುತ್ತೆ. ಕಲರ್ ಯಾವುದೂ ಇಲ್ಲ, ನ್ಯಾಚುರಲ್ ಕಲರು. ಕಾಶ್ಮೀರಿ ಚಿಲ್ಲಿ ಪೌಡರ್ ಆದರೆ ನೀವು 1 ಟೇಬಲ್ ಸ್ಪೂನ್ ಹಾಕ್ಕೊಡಿ, ಇಲ್ಲಾಂದರೆ ಅರ್ಧ ಟೇಬಲ್ ಸ್ಪೂನ್ ಬೇರೆ ಖಾರದ ಪುಡಿ, ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿ ಆದರೆ. ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.